ನೀರ ಮೇಲೆ ತೇಲುತ್ತಿದ್ದ ಮೀನು ಎಣ್ಣೆಯಲ್ಲಿ ತೇಲಿದರೆ ಅದು ಮನುಷ್ಯನ ಆಹಾರ. ಅದೇ ರೀತಿ ಭೂಮಿ ಮೇಲೆ ನಡೆದಾಡುತ್ತಿದ್ದ ಮನುಷ್ಯ ನೀರ ಮೇಲೆ ತೇಲಿದರೆ ಅದು ಮೀನುಗಳ ಆಹಾರ. ಇಷ್ಟೇ ಜೀವನ. ಇಲ್ಲಿ ಯಾರು ಮೇಲೂ ಅಲ್ಲ, ಯಾರು ಕೀಳೂ ಅಲ್ಲ. ಮನುಷ್ಯನಿಗೆ ಬದುಕಿದ್ದಾಗ ಸಾವಿನ ಚಿಂತೆ, ಹೊಟ್ಟೆ ತುಂಬಿದಾಗ ಮುಂದೆ ಹಸುವಾಗಬಹುದೆಂಬ ಚಿಂತೆ. ಯಾವಾಗಲೂ ಯಾವುದರ ಬಗ್ಗೆನೂ ಚಿಂತೆ ಮಾಡೋ ಮನುಷ್ಯ ಸುಖಿ ಬಾಳುವುದರ ಬಗ್ಗೆ ಯೋಚನೆ ಮಾಡಿ ಕೊನೆಗೆ ದುಃಖದಲ್ಲಿ ಅವನ ಜೀವನ ಅಂತ್ಯವಾಗುತ್ತೆ. ಮಾನವ, ನೀನು ಮೊದಲು ಮಾನವನಾಗು. ಚಿಕ್ಕವನಿದ್ದಾಗ ಹಣ್ಣು ಕೊಡ್ತಾರೆ, ದೊಡ್ಡವನಾದ ಮೇಲೆ ಹೆಣ್ಣು ಕೊಡ್ತಾರೆ, ಸತ್ತ ಮೇಲೆ ಮಣ್ಣು ಕೊಡ್ತಾರೆ. ಸ್ವಲ್ಪ ಯೋಚನೆ ಮಾಡಿ ನೋಡು. ಕ್ರೋಧ ನಿನ್ನ ಬುದ್ಧಿಯನ್ನು ತಿನ್ನತ್ತೆ, ಅಹಂಕಾರ ನಿನ್ನ ಜ್ಞಾನವನ್ನು ತಿನ್ನತ್ತೆ, ಪ್ರಾಯಶ್ಚಿತ ನಿನ್ನ ಪಾಪವನ್ನು ತಿನ್ನತ್ತೆ, ಮೋಹ ನಿನ್ನ ಮರ್ಯಾದೆಯನ್ನೇ ತಿಂದರೆ, ಲಂಚ ನಿನ್ನ ಗೌರವವನ್ನೇ ತಿಂದುಬಿಡುತ್ತೆ, ಚಿಂತೆ ನಿನ್ನ ಆಯುಷ್ಯವನ್ನೇ ತಿಂದು ಹಾಕಿಬಿಡುತ್ತೆ. ಇವತ್ತು ಶರೀರದಲ್ಲಿ ಉಸಿರಿದೆ, ಆದರೆ ಒಬ್ಬರ ಮುಖ ಒಬ್ಬರು ನೋಡೋದಕ್ಕೆ ಸಮಯ ಇಲ್ಲ. ಆದರೆ ನಾಳೆ ಶರೀರದಿಂದ ಉಸಿರು ಹೋದ ನಂತರ ಉಸಿರೇ ಇರದ ದೇಹಕ್ಕೆ ಹೊದಿಸಲಾದ ಬಟ್ಟೆಯನ್ನು ಸರಿಸಿ ಮುಖ ನೋಡಲು ಮುಗಿಬೀಳ್ತಾರೆ. 1000 ಯುದ್ಧಗಳನ್ನು ಗೆಲ್ಲುವುದಕ್ಕಿಂತ ನಿಮ್ಮನ್ನು ನೀವು ಗೆಲ್ಲುವುದು ಉತ್ತಮ. ಇದು ನಿಜವಾದ ಗೆಲುವಾಗತ್ತೆ. ಇಂತಹ ಗೆಲುವನ್ನು ನಿಮ್ಮಿಂದ ಕಿತ್ತುಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ದೀಪ ಬೆಳಕು ಕೊಡುತ್ತೆ ಅನ್ನುವ ಕಾರಣಕ್ಕೆ ಮಾತ್ರ ನಾವು ಅದನ್ನು ಹೊಗಳ್ತೀವಿ. ಆದರೆ ಬೆಳಕಿಗೋಸ್ಕರ ಮೈ ಸುಟ್ಟುಕೊಂಡ ಬತ್ತಿ ಯಾರಿಗೂ ಕಾಣಿಸೋದಿಲ್ಲ. ಆ ಬೆಳಕಿಗೋಸ್ಕರ ಅಸ್ತಿತ್ವವನ್ನೇ ಕಳೆದುಕೊಂಡ ಎಣ್ಣೆ ಕೂಡ ಯಾರಿಗೂ ಕಾಣಿಸೋದಿಲ್ಲ. ಆ ಬೆಳಕಿಗಾಗಿ ಆಶ್ರಯ ಕೊಟ್ಟ ಹಣತೆ ಯಾರಿಗೂ ಕಾಣಲಿಲ್ಲ. ದೀಪಕ್ಕೆ ಬೆಳಕು ಕೊಟ್ಟ ಬೆಂಕಿ ಕೂಡ ಯಾರಿಗೂ ಕಾಣಲೇ ಇಲ್ಲ. ಹಾಗೆ ನಮ್ಮ ಜೀವನ ಕೂಡ ಕೆಲವು ಸಲ ನಮ್ಮ ಶ್ರಮ ಇನ್ನೊಬ್ಬರ ಖ್ಯಾತಿಗೆ ಕಾರಣವಾಗಿ ಬಿಡುತ್ತೆ. ಸುಖ ದುಃಖಗಳಿಗೆ ನೀವೇ ಕಾರಣ. ಅದಕ್ಕೆ ಬೇರೆ ಯಾರನ್ನೂ ದೂಷಿಸಬೇಡಿ. ಯಾರ ಮನಸ್ಸಿನಲ್ಲಿ ನಾನೇ ಸರಿ ಅನ್ನೋದಿರುತ್ತೋ ಆತನಿಗೆ ತನ್ನ ತಪ್ಪಿನ ಅರಿವು ಯಾವತ್ತೂ ಆಗೋದಿಲ್ಲ. ಎಷ್ಟೋ ಸಲ ವಾದ ಮಾಡಿ ನಾನು ಸರಿ ಎಂದು ತೋರಿಸಿಕೊಳ್ಳೋ ಬದಲು ಸುಮ್ಮನಿದ್ದು ಮನಃಶಾಂತಿ ಕಾಪಾಡಿಕೊಳ್ಳೋದೇ ಒಳ್ಳೆಯದು. ಸಾಗರದ ಅಲೆಗಳು ಜೋರಾಗಿ ಸದ್ದು ಮಾಡಿದರೂ ಸಾಗರದ ತಳ ಯಾವಾಗಲೂ ಪ್ರಶಾಂತವಾಗಿಯೇ ಇರುತ್ತೆ. ಅದೇ ಥರ ನೀವು ಕೂಡ ಆಗಬೇಕು. ಪ್ರತಿ ಮನುಷ್ಯ ತನ್ನ ಆರೋಗ್ಯ ಮತ್ತು ಅನಾರೋಗ್ಯದ ಲೇಖಕನಾಗಿರ್ತಾನೆ. ಜೀವನವನ್ನು ಪ್ರೀತಿಸುವ ಮನುಷ್ಯ ವಿಷವನ್ನು ನಿರ್ಲಕ್ಷಿಸುವಂತೆ ನೀವು ಕೆಟ್ಟ ಕೆಲಸಗಳನ್ನು ನಿರ್ಲಕ್ಷಿಸಿ ಒಳ್ಳೆಯ ಜೀವನವು ನಿಮಗೆ ಲಭಿಸುವುದರಲ್ಲಿ ಅನುಮಾನವೇ ಇಲ್ಲ. ನಿಮಗೆ ನೋವು ಕೊಟ್ಟವರಿಗೆ ನಿಮ್ಮ ಬೆಲೆ ತಿಳಿಯಬೇಕು ಅಂದರೆ ಈ 2 ಕೆಲಸಗಳನ್ನು ಚಾಚು ತಪ್ಪದೆ ಮಾಡಿ. ಮೊದಲನೇದು, ಅವರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಹಪಹಪಿಸಬೇಡಿ. ಅದನ್ನು ಭಗವಂತನಿಗೆ ಬಿಟ್ಟುಬಿಡಿ. ನೀವು ಅವ್ರ ಮುಂದೆಯೇ ತೊಡೆ ತಟ್ಟಿ ಗೆದ್ದು ತೋರಿಸಿ. ಒಬ್ಬರು ನಮ್ಮ ಜೀವನದ ಜೊತೆ ಆಟ ಆಡ್ತಾ ಇದ್ದಾರೆ, ನಮಗೆ ಪದೇ ಪದೇ ನೋವು ಕೊಡ್ತಾ ಇದ್ದಾರೆ ಅಂದರೆ ಅವರ ನೋವಿನಲ್ಲಿ ನಾವು ಕೊರಗೋದು ಯಾವ ನ್ಯಾಯ? ಅವರನ್ನು ಬಿಟ್ಟು ನಮ್ಮ ಜೀವನವನ್ನು ನಾವು ನೋಡ್ಕೋಬೇಕು. ಯಾಕಂದರೆ ಬೆಳಕಿನಲ್ಲಿರುವಾಗ ಎಲ್ಲರೂ ಸಿಗ್ತಾರೆ. ಆದರೆ ನಾವು ಹುಡುಕಬೇಕಾಗಿರೋದು ಕತ್ತಲೆಯಲ್ಲಿ ನಮ್ಮ ಜೊತೆಗಿದ್ದವರನ್ನು. ನಾವು ಜೀವನದಲ್ಲಿ ಅನುಭವಿಸುವ ಪ್ರತಿಯೊಂದು ನೋವು ಕಷ್ಟಗಳು ನಮಗೆ ಒಂದೊಂದು ರೀತಿಯ ಪಾಠಗಳನ್ನು ಕಲಿಸುತ್ತೆ. ಆದರೆ ಎಲ್ಲ ನೋವು ಕಷ್ಟಗಳನ್ನು ಮೆಟ್ಟಿ ನಿಂತಾಗಲೇ ಗುರಿ ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ. ಸಂಪತ್ತು, ವಸ್ತ್ರ, ನೆಂಟರು ಎಲ್ಲವೂ ಯಾವ ಕ್ಷಣದಲ್ಲಾದರೂ ನಮ್ಮ ಕೈ ಬಿಡ್ಬೋದು. ಆದರೆ ನಾವು ನಂಬಿರುವಂಥ ಭಗವಂತ ಮಾತ್ರ ನಮ್ಮ ಕೈ ಹಿಡಿತಾನೆ. ಚಿಂತಿಸಬೇಡಿ. ಜೀವನದಲ್ಲಿ ಆಗೋದೆಲ್ಲ ಒಳ್ಳೆಯದಕ್ಕೆ. ನಿಮ್ಮ ಪರಿಸ್ಥಿತಿ ಕೆಟ್ಟಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬಿ. ಯಾಕಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿ ಇದೆ. ಪರಮಾತ್ಮನಿಗೆ ಭಿಕ್ಷುಕನನ್ನು ರಾಜನನ್ನಾಗಿಸುವ ಶಕ್ತಿ ಇದೆ. ನಮಗೆ ಒಬ್ಬರು ನೋವು ಕೊಟ್ಟರು ಅಂತ ನೀವು ಅವರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ನಿಂತರೆ ಅದು ನಿಮಗೆ ವರದಾನವಾಗುವ ಬದಲು ಶಾಪವಾಗಿ ನಿಲ್ಲುತ್ತೆ. ಅವರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ನೀವು ಹಪಹಪಿಸಬೇಡಿ. ಅದನ್ನು ನೀವು ನಂಬಿರುವಂತಹ ಭಗವಂತನಿಗೆ ಬಿಟ್ಟುಬಿಡಿ. ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮುಂದುವರಿಸ್ತಾನೇ ಇರಿ. ಅವರ ಎದುರೇ ತೊಡೆ ತಟ್ಟಿ ಬೆಳೆದು ತೋರಿಸಿ. ಇನ್ನು 2ನೇದು, ಅವರ ಮುಂದೆಯೇ ಯಾವತ್ತೂ ನಗನಗ್ತಾ ತಿರುಗಾಡಿ. ನೋವೇ ಇಲ್ಲದ ತರಹ ಬದುಕಿ ತೋರಿಸಿ. ಕಷ್ಟಗಳು ಬಂದಿವೆ, ನೋವುಗಳು ಬಂದಿವೆ ಅಂತ ಇಷ್ಟಪಟ್ಟಿದ್ದನ್ನು ಬಿಡಬಾರ್ದು. ಇವತ್ತಿನ ದಿನ ಕಷ್ಟಕರವಾಗಿರಬಹುದು, ನಾಳೆ ಅದಕ್ಕಿಂತಲೂ ಕೆಟ್ಟದಾಗಿರಬಹುದು. ಆದರೆ ಮುಂದೊಂದು ದಿನ ಎಲ್ಲವೂ ಒಳ್ಳೆಯದೇ ಆಗುತ್ತೆ. ಈ ಬದುಕಿನ ಯಶಸ್ಸಿನ ಮತ್ತು ಸಂತೋಷದ ಅರಿವಾಗುವುದು ಕಷ್ಟಗಳನ್ನು ಅನುಭವಿಸಿದ ಮನುಷ್ಯನಿಗೆ ಮಾತ್ರ. ಯಶಸ್ವಿಯಾಗುವ ನಿಮ್ಮ ನಿರ್ಧಾರಗಳು ಸಾಕಷ್ಟು ಬಲವಾಗಿದ್ದರೆ ವಿಫಲತೆ ನಿಮ್ಮನ್ನು ಏನು ಮಾಡೋದಕ್ಕಾಗಲ್ಲ. ಒಂದು ಸಲ ಆಕಾಶದ ಕಡೆಗೆ ನೋಡಿ. ಇಲ್ಲಿ ಯಾರೂ ಒಂಟಿಯಾಗಿಲ್ಲ. ಇಡೀ ವಿಶ್ವವೇ ನಮಗೆ ಸ್ನೇಹಪರವಾಗಿದೆ. ಕನಸುಕೊಂಡು ನಿರಂತರವಾಗಿ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಬಯಸಿದ್ದೆಲ್ಲ ಸಿಕ್ಕೇ ಸಿಗುತ್ತೆ. ಅದೃಷ್ಟ ನಿಮ್ಮ ಕೈ ಹಿಡಿದೇ ಹಿಡಿಯುತ್ತೆ ಅಂತ ಗೆಲುವನ್ನು ಕಾಯ್ತಾ ಕೂತ್ರೆ ನಿಮ್ಮ ಗೆಲುವು ಯಾವತ್ತೂ ಕೂತಲ್ಲೇ ಕೂರುತ್ತೆ. ಆದ್ದರಿಂದ ನಿಮಗೆ ನೋವು ಕೊಟ್ಟರು ಅಂತ ಅವರ ನೆನಪಿನಲ್ಲಿಯೇ ಜೀವನವನ್ನು ಹಾಳು ಮಾಡಬೇಡಿ. ಬದಲಾಗಿ
ಅವರ ಮುಂದೆನೇ ಯಾವತ್ತೂ ನಗನಗ್ತಾ ತಿರುಗಾಡಿ ನಿಮಗೆ ನೋವೇ ಇಲ್ಲದ ತರಹ ನೀವು ಬದುಕಿ ತೋರಿಸಿ. ನಿಮ್ಮ ಕಠಿಣ ಪರಿಶ್ರಮದ ಮೇಲೆ ನಂಬಿಕೆ ಇಡಿ. ನೀವು ನಿದ್ರೆ ಮಾಡುವಾಗ ಕಾಣುವುದು ಕನಸಲ್ಲ. ಯಾವ ಕನಸು ನಿಮ್ಮನ್ನು ನಿದ್ರೆ ಮಾಡಲು ಬಿಡುವುದಿಲ್ಲವೋ ಅದೇ ನಿಜವಾದ ಕನಸು. ನಿಮ್ಮ ಬಾಳಿನಲ್ಲಿ ನೀವೇ ದುಃಖವನ್ನು ತಂದುಕೊಳ್ತೀರಾ ವಿನಃ ಬೇರೆ ಯಾರೂ ನಿಮಗೆ ದುಃಖ ಕೊಡಲ್ಲ. ಯಾರೇ ನಿಮ್ಮನ್ನು ಸೋಲಿಸಿ ಮೋಸ ಮಾಡಿದ್ರು ಅಂತ ನೀವು ದುಃಖಿಸುತ್ತಾ ಇದ್ದರೆ ಅವರನ್ನು ನಂಬಿ ನೀವೇ ದೊಡ್ಡ ತಪ್ಪು ಮಾಡಿಬಿಟ್ಟಿರ್ತೀರ. ಅದಕ್ಕಾಗಿ ದುಃಖಿಸುತ್ತಾ, ಚಿಂತಿಸುತ್ತಾ, ಅಳುತ್ತಾ ನೋವಿನಲ್ಲಿ ಮುಳುಗುವ ಅವಶ್ಯಕತೆ ಇಲ್ಲ. ಈ ಎರಡು ಕೆಲಸಗಳನ್ನು ನೀವು ಚಾಚು ತಪ್ಪದೆ ಮಾಡಿದ್ದೇ ಆದಲ್ಲಿ ನಿಮ್ಮ ಮನಸ್ಸಿಗೆ ನೋವುಂಟು ಮಾಡಿದವರಿಗೆ ಸರಿಯಾದ ಬಹುಮಾನವೇ ನೀವು ಕೊಟ್ಟಂತಾಗತ್ತೆ. ನಿಮ್ಮ ಬಾಳಿನ ನಾವಿಕ ನೀವೇ ಆಗಿದ್ದೀರಾ. ಪ್ರತಿದಿನ ಬೆಳಿಗ್ಗೆ ನೀವು ಮತ್ತೆ ಹುಟ್ಟುತ್ತೀರಾ. ಎಂದು ನೀವು ಏನು ಮಾಡ್ತೀರಾ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಪ್ರತಿಯೊಬ್ಬರಲ್ಲೂ ಒಳ್ಳೆಯದನ್ನು ಕಾಣಬೇಡಿ. ಇಲ್ಲಿ ಯಾರೂ ಒಳ್ಳೆಯವರು ಅಲ್ಲ, ಕೆಟ್ಟವರು ಅಲ್ಲ. ನೀವು ಅವ್ರ ಜೊತೆ ಹೇಗಿರಬೇಕು ಅನ್ನೋದನ್ನು ಯೋಚನೆ ಮಾಡಿ ಬದುಕಿ. ಇನ್ನೊಬ್ಬರ ಬಾಳಿಗೆ ದೀಪವಾಗಿ ಅದು ನಿಮ್ಮ ದಾರಿಯನ್ನು ಸಹ ಬೆಳಗಿಸುತ್ತೆ. ಹಿಂದಿನ ಘಟನೆಗಳು ಎಷ್ಟೇ ಕೆಟ್ಟದಾಗಿದ್ದರೂ ಮತ್ತೆ ನೀವು ಹೊಸದಾಗಿ ಪ್ರಯತ್ನಿಸಬೇಕು. ಮಾತುಗಳಿಗೆ ಕೊಲ್ಲುವ ಸಾಮರ್ಥ್ಯವೂ ಇದೆ, ಕಾಪಾಡುವ ಸಾಮರ್ಥ್ಯವೂ ಇದೆ. ಮಾತುಗಳಲ್ಲಿ ನೈಜತೆ ಇದ್ದರೆ ನಿಮ್ಮ ಬದುಕು ಬದಲಾಗೋದರಲ್ಲಿ ಯಾವುದೇ ಸಂದೇಹವಿಲ್ಲ. ನೀವು ಉಣ್ಣುವ ಒಂದು ಅಗಳು ಕೂಡ ನಿಮ್ಮ ಪ್ರಯತ್ನದಿಂದ ಬೆಳೆದಿಲ್ಲ, ಊಟದ ರೂಪದಲ್ಲಿ ನಿಮ್ಮ ಕೈಗೆ ಬಂದಿದೆ ಅಷ್ಟೇ. ಪ್ರಕೃತಿಯ ಧಾರಾಳತನ ಹಾಗೂ ಭಗವಂತನ ಕರುಣೆಯಿಂದ ಮಾತ್ರ ಅದು ನಿಮ್ಮ ಬಳಿ ಬಂದಿದೆ. ನಿಮ್ಮ ಬಳಿ ಕೋಟಿ ಕೋಟಿ ಹಣ ಇದ್ದರೂ ಹಸಿದಾಗ ಉಣ್ಣಲು ಊಟವೇ ಬೇಕು. ಕಾಲಿಗೆ ಮುಳ್ಳು ಚುಚ್ಚಿದಾಗ ನೋವಾಗುತ್ತೆ, ಮುಳ್ಳು ತೆಗೆದ ಮೇಲೆ ನೋವಿನ ನೆನಪಾಗತ್ತೆ. ಆದರೆ ಮುಳ್ಳು ತೆಗೆದವರ ನೆನಪು ಯಾರಿಗೂ ಆಗಲ್ಲ. ಇದೇ ಪ್ರಪಂಚ. ಇದು ಜೀವನದ ವಾಸ್ತವಿಕ ಸತ್ಯ ಕೂಡ ಹೌದು. ನೀವು ಇಲ್ಲಿ ಎಲ್ಲರಂತೆ ಬದುಕಬೇಡಿ. ದೇವರು ಕೊಟ್ಟ ಜೀವ ಇನ್ನೊಬ್ಬರಿಗೋಸ್ಕರ ಮಿಡಿಯಬೇಕು. ಸತ್ಯದ ಹಾದಿಯಲ್ಲಿ ಸಾಗುವವನಿಗೆ ಕಷ್ಟಗಳು ಜಾಸ್ತಿ, ಆದರೆ ಕೊನೆಗೆ ಆ ಕಷ್ಟಗಳೇ ನಿಮ್ಮ ಕೈ ಹಿಡಿಯೋದು. ಕಾರ್ಮೋಡಗಳಿಂದ ತುಂಬಿದ ಇನ್ನೊಬ್ಬರ ಬದುಕಿನಲ್ಲಿ ಕಾಮನ ಬಿಲ್ಲು ಸೃಷ್ಟಿಸಲು ಸಾಧ್ಯವಾದರೆ ಅದುವೇ ನಿಜವಾದ ಸಾರ್ಥಕತೆ. ಇನ್ನೊಬ್ಬರ ಸಂತೋಷದಲ್ಲಿ ಭಾಗಿಯಾಗಬೇಡಿ, ಆದರೆ ಆ ಸಂತೋಷಕ್ಕೆ ಕಾರಣ ನೀವಾಗಿರಿ. ಇನ್ನೊಬ್ಬರ ದುಃಖದಲ್ಲಿ ನೀವು ಭಾಗಿಯಾಗಿ, ಆದರೆ ಆ ದುಃಖಕ್ಕೆ ನೀವು ಕಾರಣ ಆಗಬೇಡಿ. ಅವರವರು ಮಾಡಿದ್ದು ಅವರೇ ಅನುಭವಿಸ್ತಾರೆ, ಅದು ಒಳಿತಾಗಲಿ ಅಥವಾ ಕೆಡತಾಗಲಿ. ನೀವು ಯಾರಿಗೂ ಏನನ್ನು ಬಯಸೋದೆ ಸುಮ್ಮನೆ ಇದ್ದುಬಿಡಿ. ನೀವು ಉತ್ತಮರಾಗಿದ್ದರೂ ಕೆಲವು ನಿಮ್ಮನ್ನು ಯಾವತ್ತೂ ಇಷ್ಟಪಡಲ್ಲ. ಯಾಕಂದರೆ ನಿಮ್ಮೊಳಗಿರುವ ಪುಣ್ಯ ಆತ್ಮ ಅವರೊಳಗಿರುವ ರಾಕ್ಷಸತ್ವವನ್ನು ಅಲ್ಲಾಡಿಸ್ತಾ ಇರುತ್ತೆ. ಉತ್ತಮರ ಒಳ್ಳೆಯ ಆತ್ಮ ಕೆಟ್ಟವರ ರಾಕ್ಷಸತ್ವವನ್ನು ಕಂಪಿಸುತ್ತೆ. ಯಾರು ಒಬ್ಬ ವ್ಯಕ್ತಿ ಸಮಯಕ್ಕೆ ತಕ್ಕಂತೆ ನಂಬಿಸಿ ಮೋಸ ಮಾಡ್ತಾರೋ ಅಂಥವರಿಗೆ ಆ ಸಮಯವೇ ಒಂದು ದಿನ ತಕ್ಕ ಪಾಠ ಕಲಿಸುತ್ತೆ. ನಿಮ್ಮ ಜೀವನ ನೀವು ನೋಡ್ಕೋಬೇಕು. ನಂಬಿದವರಿಗೆ ಪ್ರಾಣ ಕೊಡೋ ಅಗತ್ಯ ಇಲ್ಲ. ಪ್ರಾಣ ಇರುವವರಿಗೆ ನಂಬಿಕೆ ದ್ರೋಹ ಮಾಡದೇ ಇದ್ದರೆ ಸಾಕು. ಯಾವ ಸಮಯದಲ್ಲಿ ಸಮಸ್ಯೆ ಹುಟ್ಟುತ್ತದೆಯೋ ಅದೇ ಸಮಯದಲ್ಲಿ ಅದಕ್ಕೆ ಪರಿಹಾರವೂ ಹುಟ್ಕೊಂಡಿರುತ್ತೆ. ಸ್ವಲ್ಪ ತಾಳ್ಮೆ ಇರಬೇಕು ಅಷ್ಟೇ. ಚಿಂತಿಸಬೇಡಿ, ಎಲ್ಲವೂ ಒಳ್ಳೆಯದಾಗತ್ತೆ. ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡುತ್ತಾನೋ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸೋದಿಲ್ಲ. ಕಷ್ಟಗಳಿಗೆ ಹೆದರಬೇಡಿ. ಮನುಷ್ಯನನ್ನು ಸಂಪೂರ್ಣವಾಗಿ ಬದಲಿಸುವ ಸಾಮರ್ಥ್ಯ ಕಷ್ಟಗಳಿಗೆ, ದುಃಖಗಳಿಗೆ ಇದೆ ಹೊರತು ಸಂತೋಷಕ್ಕಲ್ಲ. ಕೊನೆಗೊಂದು ಮಾತು, ನಂಬಿದ ಕೈಗಳೆಲ್ಲ ಕೈ ಬಿಟ್ಟಾಗಲೇ ತಿಳಿಯುವುದು, ಕಾಣದ ಕೈ ನಮ್ಮ ಕೈ ಹಿಡಿಯೋದು ಅಂತ. ಭಗವಾನ್ ಗೌತಮ ಬುದ್ಧರ ಇನ್ನಷ್ಟು ಒಳ್ಳೆಯ ನುಡಿಮುತ್ತುಗಳೊಂದಿಗೆ ಹಾಗೂ ಬದುಕು ಬದಲಿಸುವಂತಹ ಅದ್ಭುತ ಕಥೆಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ತಪ್ಪದೆ ಸಿಗ್ತೀವಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.